ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ನಾನು ಹಿಂದಿನ ವಿಡಿಯೋದಲ್ಲಿ ಬೀಡ್ಸ್ ಮತ್ತು ಕೆಲವೊಂದು ಚಮಕಿಯನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಅದು ಹಿಂದಿನ ವಿಡಿಯೋದಲ್ಲಿ ಇಲ್ಲಿದೆ. ಇವತ್ತು ಇನ್ನು ಸ್ವಲ್ಪ ಅದರದ್ದು ಆ ಒಂದು ಚಮಕಿಯನ್ನು ಮತ್ತು ಬೀಡ್ಸನ್ನು ಎರಡನ್ನೂ ಯೂಸ್ ಮಾಡಿ ಹೇಗೆ ನಾವು ಬ್ಲೌಸ್ ಅಂದರೆ ಡಿಸೈನಲ್ಲಿ ಪ್ಯಾಟರ್ನ್ಸನ್ನು ಯೂಸ್ ಮಾಡ್ಕೋಬೋದು ಅನ್ನೋದನ್ನು ಡೀಟೇಲ್ ಆಗಿ ಇದರಲ್ಲಿ ಹೇಳ್ಕೊಡ್ತಿದ್ದೀನಿ. ಕೊನೆ ತನಕ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ಯಾಕಂದರೆ ಒಂದೊಂದನ್ನು ಡಿಫ್ರೆಂಟ್ ಮೆಥಡಲ್ಲಿ ಹಾಕಿರೋದ್ರಿಂದ ಅದೆಲ್ಲರ ಮಾಹಿತಿ ನೀವು ತಿಳ್ಕೋಬೇಕು. ಕೆಲವೊಂದು ನೋಡಿ, ಈ ಮ್ಯಾಂಗೋ ಮೋಟಿವ್ ಫಿಲ್ಲಿಂಗ್ ಆಗಿರ್ಬೋದು, ಅಥವಾ ಇದು ಕೆಲವೊಂದು ಬುಟ್ಟ ಪರ್ಪಸ್ ಆಗಿ ಹೇಗೆ ಹಾಕ್ಕೋಬೋದು ಅನ್ನೋ ಐಡಿಯಾಸ್ ಕೊಡ್ತಿದ್ದೀನಿ. ಇದೆಲ್ಲನೂ ಕೊನೆ ತನಕ ನೋಡಿ ತಿಳ್ಕೊಳ್ಳಿ. ಹೊಸಬ್ರು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಆರಿ ಎಂಬ್ರಾಯ್ಡರಿ ಈ ಒಂದು ಚಮಕಿ ಆ್ಯಂಡ್ ಬೀಡ್ ಟ್ಯುಟೋರಿಯಲ್ ಅಲ್ಲಿ ಏನೆಲ್ಲ ಬೇಸಿಕ್ ಸ್ಟಿಚಸ್ ಅನ್ನ ಯೂಸ್ ಮಾಡಿ ಹೇಗೆ ನಾವು ಮಾಡ್ಬೋದು ಅಂತ ನೋಡೋಣ. ಬೀಡ್ಸ್ ಅನ್ನು ನಾವು ಡಿಫ್ರೆಂಟ್ ಆಗಿ ಹಾಕೋದು ಲಾಸ್ಟ್ ವಿಡಿಯೋದಲ್ಲಿ ಕಲ್ತಿದ್ರಲ್ಲ, ಅದೇ ಮೆಥಡಲ್ಲೇ ಈ ಒಂದು ಮ್ಯಾಂಗೋ ಮೋಟಿವ್ಗೆ ಔಟ್ಲೈನ್ ಕೊಡ್ತಾ ಇದ್ದೀನಿ. ಸೇಮ್ ಹೀಗೆ ಒಂದ್ರ ಪಕ್ಕ ಒಂದು ಈ ಬೀಡ್ ಲೈನನ್ನು ಹಾಕಬೇಕು. ಈ ರೀತಿ ಇದನ್ನು ಔಟ್ಲೈನಾಗಿ ನಾನು ಕಂಪ್ಲೀಟಾಗಿ ಕೊಟ್ಟು ಇಲ್ಲಿಂದ ಹಾಗೇ ಮುಗಿಸ್ತೀನಿ. ಇದನ್ನು ಜಸ್ಟ್ ಪ್ಲೇಸ್ ಮಾಡಬೇಕು ಒಂದಾದಮೇಲೆ ಒಂದು. ಕಂಪ್ಲೀಟಾಗಿ ಇದ್ರದ್ದು ಔಟ್ಲೈನ್ ಮುಗಿಸಿದ್ದೀನಿ. ಈಗ ಇಲ್ಲಿ ಒಂದಷ್ಟು ಚಮಕಿ ತೊಗೊಂಡಿದ್ದೀನಿ. ಇದು ದೇವದಾಸ್ ಚಮಕಿ ಅಂತ ಹೇಳ್ಬೋದು. ಮತ್ತು ಒಂದು ಸ್ವಲ್ಪ ಕಲರ್ದು ಒಂದು ಗ್ಲಾಸ್ ಬೀಟ್ ತೊಗೊಂಡಿದ್ದೀನಿ. ಈಗ ಈ ಒಂದು ಔಟ್ಲೈನ್ ಆದಮೇಲೆ ಜಸ್ಟ್ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಜರಿ ಥ್ರೆಡನ್ನು ಯೂಸ್ ಮಾಡ್ತಿದ್ದೀನಿ. ಅದಕ್ಕೆ ಫಸ್ಟು ಒಂದು ಬೀಡು, ಆಮೇಲೆ ಒಂದು ಚಮಕಿ, ಈ ರೀತಿಯಾಗಿ ಫಸ್ಟು ಒಂದು ನಾವು ನೀಡಲ್ಗೆ ಈ ರೀತಿ ಲೋಡ್ ಮಾಡ್ಕೋಬೇಕಾಗುತ್ತೆ. ಜಸ್ಟ್ ಒಂದು ವರ್ಕ್ ಫಾಸ್ಟಾಗಿ ಮಾಡ್ಕೊಳ್ಬೇಕಲ್ವ, ಅದಕ್ಕೋಸ್ಕರ. ಈಗ ಈ ಒಂದು ಕಾರ್ನರಿಂದ ಇದನ್ನು ಈ ರೀತಿ ಹಾಕ್ತಾ ಇದ್ದೀನಿ. ನೋಡಿ, ಇಲ್ಲಿ ಸೇಮ್ ಪ್ರೀವಿಯಸ್ ಸ್ಟಿಚ್ಚಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ ಇದನ್ನು ಬಾರ್ಡರಲ್ಲೇ ಹಾಕ್ಬೋದು ಅಂತ. ಸೇಮ್ ಮೆಥಡಲ್ಲೇ ಒಂದ್ರ ಪಕ್ಕ ಒಂದು ಈ ಒಂದು ಡಿಸೈನನ್ನು ಅಂದರೆ ಈ ವರ್ಕನ್ನು ಹಾಕಬೇಕು ಈ ರೀತಿ. ಆಮೇಲೆ ಇನ್ನೊಂದು ಇಲ್ಲಿ ಅರ್ಧದಷ್ಟು ಲೈನ್ ಹಾಕಿದ್ದೀನಿ. ಇಲ್ಲಿ ಇದೇ ಮೆಥಡೇ, ಆದರೆ ಇಲ್ಲಿ ಬೀಡ್ ಹಾಕ್ತಾ ಇದೀವಲ್ಲ, ಇಲ್ಲಿ ಬೀಡ್ ಹಾಕ್ತೀರಾ ಬೇರೆ ಫ್ರೆಂಚ್ ನಾಟ್ ಹಾಕಿ ಹೇಗೆ ಮಾಡೋದು ಅಂತ ಇಲ್ಲಿ ತೋರಿಸ್ತೀನಿ. ಈಗ ಒಂದೇ ಡಿಸೈನಲ್ಲಿ ಎರಡೂ ಪ್ಯಾಟರ್ನ್ಸ್ ಅನ್ನ ನೋಡ್ಬೋದು ನೀವು. ಇದೇ ರೀತಿ ನಾವು ಲೋಡ್ ಮಾಡಿ ಈ ಲೈನ್ ಇಲ್ಲಿವರೆಗೂ ಹಾಕಿ ಎಂಡ್ ನಾಟ್ ಹಾಕಬೇಕು. ಈ ರೀತಿ ಕೊನೆಗೆ ಇಲ್ಲಿ ಬಂದ ಮೇಲೆ ನಾವು ಅದಕ್ಕೆ ಎಂಡ್ ನಾಟ್ ಹಾಕೋಣ. ಯಾವಾಗಲೂ ಒಂದು ನೆನಪಿಟ್ಕೊಳ್ಳಿ, ಈ ಒಂದು ಡಿಸೈನು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಅಂದರೆ ಬೀಡ್ ಈ ರೀತಿ ಬರ್ತಿರೋದ್ರಿಂದ ನೀವು ಈ ರಿವರ್ಸ್ ಆಗಿ ಹಾಕೋಕೆ ಹೋಗಬಾರ್ದು. ಮೇಲೆಯಿಂದ ಕೆಳಗಡೆ ಡೈರೆಕ್ಷನಲ್ಲೇ ಬಂದಷ್ಟು ಡಿಸೈನ್ ಚೆನ್ನಾಗಿ ಕಾಣುತ್ತೆ. ಹಾಗಾಗಿನೇ ಇಲ್ಲಿ ಎಂಡ್ ನಾಟ್ ಹಾಕಿ ಅಂತ ಹೇಳಿದ್ದು ನಾನು. ಇದನ್ನು ಮತ್ತೆ ಕಂಪ್ಲೀಟಾಗಿ ಫಿಲ್ ಮಾಡಬೇಕು ಅಂದರೆ ಮತ್ತೆ ನಾವು ಇಲ್ಲಿಂದಾನೇ ಸ್ಟಾರ್ಟ್ ಮಾಡ್ಕೋಬೇಕು. ಆಗಲೇ ಆ ಒಂದು ಡಿಸೈನು ಲುಕ್ಕು ಚೆನ್ನಾಗಿ ಬರುತ್ತೆ. ಈಗ ಜಸ್ಟ್ ಇದ್ರ ಪಕ್ಕದಲ್ಲೇ ಹಾಕ್ಕೊಳ್ತಾ ಬನ್ನಿ ಈ ರೀತಿಯಾಗಿ. ಇದು ಹೇಗೆ ನಾವು ಫಿಲ್ಲಿಂಗ್ ಪರ್ಪಸ್ ಆಗಿ ಬಳಸ್ಕೋಬೋದು ಅನ್ನೋ ಒಂದು ಎಕ್ಸಾಂಪಲ್ ಕೊಡೋದಕ್ಕೋಸ್ಕರನೇ ನಾನು ನಿಮ್ಗೆ ತೋರಿಸ್ತಾ ಇರೋದು ಇದು. ಈಗ ಇಲ್ಲಿ ಕಂಪ್ಲೀಟ್ ಇನ್ನೊಂದು ಹಾಕಿ ಇದು ಮುಗಿಸಿದ ಮೇಲೆ ಮತ್ತೆ ಇಲ್ಲಿಂದ ಹೀಗೆ ಇದನ್ನು ಫಿಲ್ ಮಾಡಬೇಕು. ಈಗ ಇದು ಕಂಪ್ಲೀಟಾಗಿ ಫಿಲ್ ಮಾಡಿದ್ದಾಯಿತು. ಹಾಗಾಗಿ ಇದನ್ನು ನಾನು ಇಲ್ಲಿಗೆ ಇದನ್ನು ಮುಗಿಸ್ತೀನಿ. ಎಂಡ್ ನೋಟ್ ಹಾಕಿ ಸೆಕ್ಯೂರ್ ಮಾಡಿದ್ದೀನಿ. ಈಗ ಇಲ್ಲಿ ಯಾವ ರೀತಿ ಹಾಕ್ತೀನಿ ನೋಡೋಣ. ಈಗ ಒಂದು ಸೂಜಿ ತಗೊಂಡು ಇದಕ್ಕೆ 4 ಎಳೆ ದಾರ ಹಾಕಿ ಪೋಣಿಸ್ಕೊಂಡಿದ್ದೀನಿ. ಅಂದರೆ ಟೋಟಲ್ ಆಗಿ 8 ಎಳೆ ಇದೆ. ಈಗ ನಾನು ಇಲ್ಲಿ ಆಗಲೇ ಹೇಳಿದಂತೆ ಫ್ರೆಂಚ್ ನಾಟ್ ಡಿಸೈನಲ್ಲಿ ಹೇಗೆ ಇದನ್ನು ಫಿಲ್ ಮಾಡೋದು ನೋಡೋಣ. ಜಸ್ಟ್ ನಾವು ಹೀಗೆ ನೀಡಲನ್ನು ತಗೊಂಬಂದು ಈಗ ಒಂದು ಚಮಕಿಯನ್ನು ಪ್ಲೇಸ್ ಮಾಡೋಣ. ಆಮೇಲೆಯಿಂದ ಈ ಒಂದು ಫ್ರೆಂಚ್ ನಾಟಿಗೆ ಈ ರೀತಿ ಮಾಡ್ಕೊಳ್ತೀವಲ್ಲ, ಅದೇ ಮೆಥಡೇ, ಆದರೆ ನಾವು ಇಲ್ಲಿ ಸ್ಟಿಚ್ಚನ್ನು ನಾವು ಹೊರಗಡೆಗೆ ಈ ರೀತಿಯಾಗಿ ಹಾಕೋಣ. ನೋಡಿ, ಈ ರೀತಿಯಾಗಿ ಸೇಮ್ ನಮ್ಮ ಈ ಒಂದು ಬೀಡ್ ಯಾವ ರೀತಿ ವರ್ಕ್ ಮಾಡಿದೀವೋ ಅದೇ ಎಫೆಕ್ಟಲ್ಲೇ ಈ ಒಂದು ಥ್ರೆಡ್ ವರ್ಕ್ ಕೂಡ ಬರುತ್ತೆ. ಈಗ ಇನ್ನೊಂದು ಚಮಕಿ ನೋಡಿ, ಈ ರೀತಿ ಹಾಕಿ ಜಸ್ಟ್ ನಾವು
ಅದಕ್ಕೆ ಹೊರಗಡೆಗೆ ಇಲ್ಲಿ ಕೆಳಭಾಗದಲ್ಲಿ ನೀವು ಜಸ್ಟ್ ಅದನ್ನು ನೋಡಿ ಈ ರೀತಿ ಫ್ರೆಂಚ್ ನಾಟನ್ನು ಹಾಕಬೇಕು. ಅಂದರೆ ಸೇಮ್ ಎಫೆಕ್ಟ್ ಇದೇ ರೀತಿ ಬರೋದಕ್ಕೋಸ್ಕರ ಆ ರೀತಿ ಮಾಡಬೇಕಾಗತ್ತೆ. ನೀಟ್ ಆಗಿದೆ. ಈ ರೀತಿ ಸ್ಲ್ಯಾಂಟ್ ಆಗಿ ಬರೋ ರೀತಿನಲ್ಲಿ ನಾವು ಈ ಒಂದು ವರ್ಕನ್ನು ಮಾಡಿದ್ದೀವಿ. ನಮಗೆ ಈ ರೀತಿ ಸ್ಲ್ಯಾಂಟ್ ಆಗಿ ಬೇಡ, ನಮಗೆ ಸ್ಟ್ರೇಟ್ ಆಗಿ ಬೇಕು ಅಂತಂದರೆ ನಾವು ಬೀಡು ಸೂಜಿ ದಾರದಲ್ಲೇ ನಾವು ಸೇಮ್ ಮೆಥಡನ್ನು ಫಾಲೋ ಮಾಡ್ಕೋಬೋದು. ಅದು ಹೇಗೆ ಅಂತ ಇಲ್ಲೊಂದೆರಡು ಚಿಕ್ಕ ತೋರಿಸ್ತೀನಿ ನೋಡಿ. ಈಗ ನಾನು ಆಗಲೇ ಹೇಳಿದಂತೆ ಸ್ಟ್ರೇಟಾಗಿ ಹೇಗೆ ಹಾಕೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ಸಣ್ಣ ಸೂಜಿಯನ್ನು ಬಟ್ಟೆ ಹೊಲಿಯೋ ದಾರ ಹಾಕಿ ಗಂಟು ಹಾಕಿ ಇಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ನಾವು ಜಸ್ಟ್ ಒಂದು ಚಮಕಿನ ಮತ್ತು ಒಂದು ಬೀಡನ್ನು ತಗೊಳ್ಳೋಣ ಈ ರೀತಿಯಾಗಿ. ಈಗ ಬೀಡ್ ಆ ಬೀಡನ್ನು ಬಿಟ್ಟು ಆ ಒಂದು ಚಮಕಿ ಮಧ್ಯದಿಂದ ಕೆಳಗಡೆಗೆ ಈ ಒಂದು ಥ್ರೆಡ್ಡನ್ನು ಈ ರೀತಿ ಇದು ಮಾಡೋಣ. ಈಗ ನೋಡಿ ಅದು ಸೆಕ್ಯೂರ್ ಆಯಿತು. ಈ ರೀತಿ ಹಾಕೋದು ಸ್ಟ್ರೇಟಾಗಿ ಹಾಕ್ಬೋದು. ಇದನ್ನು ನಾವು ಬೇರೆ ಮೆಥಡಲ್ಲಿ ನಾನು ನಿಮಗೆ ತೋರಿಸಿದ್ದೆ ಅಲ್ವಾ, ಜಸ್ಟ್ ನಾವು ಆರಿ ವರ್ಕ್ ಮಾಡುವಾಗಲ ಆರಿ ನೀಡಲಲ್ಲಿ ಲೂಪ್ ದೊಡ್ಡದಾಗಿ ತೊಗೊಂಡು ನಾವು ಅದ್ರ ಮೇಲ್ಗಡೆಯಿಂದ ಲೂಪ್ ದೊಡ್ಡದು ಮಾಡಿಕೊಂಡು ಇದ್ರ ಮೇಲೆಯಿಂದ ಹಾಕಿ ನಾವು ಕೆಳಗಡೆ ಎಳೆದು ಟೈಟ್ ಮಾಡೋದು. ಸೇಮ್ ಮೆಥಡಲ್ಲೂ ಮಾಡ್ಕೋಬೋದು ಅಥವಾ ಈ ರೀತಿ ಸೂಜಿ ದಾರದಲ್ಲಿ ಕೂಡ ಮಾಡ್ಕೋಬೋದು. ಇದೇ ಮೆಥಡಲ್ಲಿ ನಾವು ಇಲ್ಲಿ ನಾನು ಆಗಲೇ ಹೇಳಿದ್ನಲ್ಲ ಡಿಫ್ರೆನ್ಸು ಯಾವ ರೀತಿ ಬರುತ್ತೆ ಅಂತ, ಅದಕ್ಕೋಸ್ಕರ ಇದನ್ನು ತೋರಿಸ್ತಾ ಇರೋದು. ಇದು ನೇರಕ್ಕೆ ಹಾಕುವಂಥದ್ದು, ಸ್ಟ್ರೇಟಾಗಿ ಈ ರೀತಿ ಹಾಕುವಂಥದ್ದು. ಇದೇ ಮೆಥಡಲ್ಲೇ ನಮಗೆ ಫ್ರೆಂಚ್ ನಾಟ್ ಬೇಕಾದರೆ ಹಾಕೋಬೋದು. ಅದು ಹೇಗೆ ಅಂತ ತೋರಿಸ್ತೀನಿ. ಫ್ರೆಂಚ್ ನಾಟ್ ಯಾವ ರೀತಿ ಹಾಕೋದು ನೋಡೋಣ. ಅದಕ್ಕೆ ಈಗ ಸೇಮ್ ಇಲ್ಲಿ ಯಾವ ರೀತಿ ಥ್ರೆಡ್ ತೊಗೊಂಡಿದ್ವಿ ಅದನ್ನು ಇಲ್ಲಿ ಹಾಗೆ ತೊಗೊಂಡಿದ್ದೀನಿ. ಈಗ ಒಂದು ಚಮಕಿನ ಹಾಕಿ ಇಲ್ಲಿ ನಾವು ಸ್ಲ್ಯಾಂಟಾಗಿ ಬರೋದಕ್ಕೋಸ್ಕರ ನಾವು ಫ್ರೆಂಚ್ ನಾಟ್ನ ಹಾಕಿದ ಮೇಲೆ ಈ ಮಧ್ಯದಲ್ಲಿ ಹಾಕಲಿಲ್ಲ, ಹೊರಗಡೆ ಹಾಕಿದ್ವಿ ಸ್ಟಿಚ್ಚನ್ನು, ಅಂದರೆ ಇಲ್ಲಿ ಚಮಕಿಗೆ ಆಚೆ. ಬಟ್ ಈಗ ಏನು ಮಾಡಬೇಕು, ಸರಿಯಾಗಿ ಸೆಂಟರಲ್ಲಿ ನಾವು ಈ ರೀತಿ ಆ ಒಂದು ಫ್ರೆಂಚ್ ನಾಟಿಗೆ ಸ್ಟ್ರೇಟಾಗಿ ಬರೋದಕ್ಕೋಸ್ಕರ ನಾವು ಈ ಥರ ಮಾಡ್ತಿದ್ದೀವಿ. ನೀಟಾಗಿ ಈ ಥರ ಹಾಕಿದರೆ ಫ್ರೆಂಚ್ ನಾಟನ್ನು ಇದು ನೇರಕ್ಕೆ ಈ ಬೀಡೆಲ್ಲ ಹೇಗೆ ಬಂದಿದ್ದು ಸೇಮ್ ಎಫೆಕ್ಟಲ್ಲೇ ಇದೆ, ಹೌದಲ್ವ ಸ್ನೇಹಿತರೆ? ಜಸ್ಟ್ ಹಾಗೆ ವರ್ಕ್ ಮಾಡೋದು. ಚಮಕಿನ ಪ್ಲೇಸ್ ಮಾಡಿ ಒಂದು ರೌಂಡ್ ಸರ್ಕಲ್, ಅಂದರೆ ಒಂದು ಜಸ್ಟ್ ಈ ಥರ ಈ ರೀತಿ ಆ ಒಂದು ಥ್ರೆಡ್ಡನ್ನು ರ್ಯಾಪ್ ಮಾಡಿ ಮಧ್ಯದಲ್ಲಿ ಇನ್ಸರ್ಟ್ ಮಾಡಿ ನೀಡಲನ್ನು ಕೆಳಗಡೆಯಿಂದ ಎಳ್ಕೋಬೇಕು. ಈ ರೀತಿ ನಾವು ಫ್ರೆಂಚ್ ನಾಟ್ ಹಾಕಿದರೆ ಇದು ಸ್ಟ್ರೇಟ್ ಆಗಿರುತ್ತೆ. ಇದು ಸ್ಲ್ಯಾಂಟ್ ಆಗಬೇಕು ಅಂದರೆ ನಾವು ಸ್ಟಿಚ್ಚನ್ನು ಹೊರಗಡೆ ಹಾಕಬೇಕು. ಅದಷ್ಟೇ ಈ ಎರಡರ ಮಧ್ಯೆ ಇರುವಂತಹ ವ್ಯತ್ಯಾಸ. ಈಗ ನಾನು ಇನ್ನೊಂದು ಮೆಥಡನ್ನು ಚಮಕಿಯನ್ನು ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಗೋಲ್ಡ್ ಜರಿಯನ್ನು ಸ್ಟಾರ್ಟಿಂಗ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಇದು ಬುಲೆಟ್ ಬ್ರ್ಯಾಂಡ್ದು 753 ಅಂತ ಹೇಳ್ತಾ ಇರ್ತೀನಲ್ಲ, ಅದೇ ಬ್ರ್ಯಾಂಡು. ಈಗ ಒಂದು ಲೆಂತಿ ಸ್ಟಿಚ್ಚನ್ನು ಈ ರೀತಿ ತೊಗೊಳ್ಳೋಣ. ಈ ರೀತಿ ತೊಗೊಂಡ್ಮೇಲೆ ಇಲ್ಲಿ ಇನ್ನೊಂದು ದೇವದಾಸ್ ಚಮಕಿನೇ, ಇದನ್ನು ಸಹ ಒಂದು ಚಮಕಿಯನ್ನು ತೊಗೊಳ್ಳೋಣ ಈ ರೀತಿ ನೀಡಲ್ಗೆ. ಆಮೇಲೆ ಜಸ್ಟ್ ಅದನ್ನು ಈ ರೀತಿ ಪ್ಲೇಸ್ ಮಾಡಿ ಆ ಒಂದು ಚಮಕಿ ಆಗಿದ ತಕ್ಷಣ ಇಲ್ಲೊಂದು ಸ್ಟಿಚ್ ಹಾಕೋಣ, ಅಂದರೆ ಅದು ಟೈಟಾಗಿ ಅಲ್ಲೇ ಸೆಕ್ಯೂರ್ ಆಗಿರುತ್ತೆ. ಈಗ ಮತ್ತೆ ನಾವು ಈ ಒಂದು ಸೆಂಟರ್ ಪಾಯಿಂಟ್ ಬೇಕಿದ್ರೆ ನಾನೊಂದು ಜಸ್ಟ್ ಒಂದು ಚಿಕ್ಕದಾಗಿ ಒಂದು ಈ ರೀತಿ ಒಂದು ಸರ್ಕಲ್ ಮಾಡಿ ಇಟ್ಕೊಳ್ತೀನಿ. ಅಂದರೆ ನಾವು ಆ ಒಂದು ಸೆಂಟರ್ ಪಾಯಿಂಟಿಗೆ ಇಲ್ಲಿಗೆ ಬರಬೇಕು. ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಮತ್ತೆ ನಾವು ಜಸ್ಟ್ ಇನ್ನೊಂದು ಸ್ಟಿಚ್ಚು ಸ್ವಲ್ಪ ಕೆಳಗಡೆಗೆ ಈ ರೀತಿಯಾಗಿ, ಆಮೇಲೆ ಮತ್ತೆ ಇನ್ನೂ ಒಂದು ಚಮಕಿಯನ್ನು ನಾವು ಈ ರೀತಿ ಪ್ಲೇಸ್ ಮಾಡಿ ಸರಿಯಾಗಿ ಅದಾಗಿದ ತಕ್ಷಣ ಈ ರೀತಿ ಸ್ಟಿಚ್ ತಗೊಂಡು ಒಂದು ಲಾಂಗ್ ಸ್ಟಿಚ್ಚು, ಒಂದು ಸ್ಮಾಲ್ ಸ್ಟಿಚ್ಚು, ಮತ್ತು ರಿಟರ್ನ್ ಹೋಗಿ ಸ್ವಲ್ಪ ಉದ್ದ, ಅಂದರೆ ಒಂದು ಉದ್ದ ಒಂದು ಚಿಕ್ಕದು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ. ಗೊತ್ತಾಗ್ತಾ ಇದೆ ಅಲ್ವಾ? ಜಸ್ಟ್ ಅದಾಗಿದ ತಕ್ಷಣ ಈ ರೀತಿ ಮಾಡೋದ್ರಿಂದ ಆ ಚಮಕಿ ಅಲ್ಲೇ ಇರುತ್ತೆ ಸ್ನೇಹಿತರೆ, ಮೂವ್ ಆಗೋದಿಲ್ಲ. ಗ್ರೀನ್ ಕಲರ್ ಸಿಲ್ಕ್ ಥ್ರೆಡನ್ನು ನಾನಿಲ್ಲಿ ಸ್ಟಾರ್ಟಿಂಗ್ ಸ್ಟಿಚ್ ಹಾಕೋತಾ ಇದ್ದೀನಿ, ಜಸ್ಟ್ ಹೀಗೆ. ಆಮೇಲೆ ನಾವು ಇದಕ್ಕೆ ಈ ರೀತಿಯಾಗಿ ಒಂದು ಲಾಂಗ್ ಸ್ಟಿಚ್ ತೊಗೊಂಡು ಜಸ್ಟ್ ಬ್ಯಾಕ್, ಇದನ್ನೆಲ್ಲ ನಾವು ಬಟನ್ ಹೋಲ್ ಸ್ಟಿಚ್ಚಲ್ಲಿ ಕಲ್ತಿರ್ತೀವಲ್ಲ ಅದೇ ಮೆಥಡಲ್ಲೇ ಜಸ್ಟ್ ಮುಂದಕ್ಕೆ ಹೋಗಿ ಈ ರೀತಿ ಹಿಂದಕ್ಕೆ ಎಳ್ಕೊಳ್ಳಿ ಈ ರೀತಿಯಾಗಿ.
ಈ ರೀತಿ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗೊಂದು ಡಿಸೈನು ಮೂಡ್ ಬಂದಿದೆ ಅಂತ. ನಾವು ಈ ರೀತಿ ಯಾವುದೇ ಒಂದು ಡಿಸೈನ್, ಒಂದು ಕ್ರೀಪರ್ ಡಿಸೈನ್ ಮಾಡ್ತಿದ್ದೀರ ಅಂದ್ಕೊಳ್ಳಿ, ಇದನ್ನು ಫ್ಲವರ್ ಮೋಟಿವ್ ಆಗಿ ಯೂಸ್ ಮಾಡ್ಕೋಬೋದು. ಆಮೇಲಿಂದ ಈ ಲೀಫ್ ಒಂದು ಡಿಸೈನನ್ನು ಕೊಡೋದಕ್ಕೋಸ್ಕರ ಈ ರೀತಿ ಹಾಕಿ ಈ ರೀತಿ ಸ್ಟಾರ್ಟಿಂಗ್ ಸ್ಟಿಚ್ಗೆ ಹಾಕ್ಕೊಂಡು, ಸೇಮ್ ಇಲ್ಲಿ ಯಾವ ಮೆಥಡಲ್ಲಿ ಹಾಕಿದ್ವು ಹಾಗೆ ಇಲ್ಲಿ ಜರಿ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಬೇರೆ ಕಲರ್ ಮ್ಯಾಚಿಂಗ್ ನಿಮ್ಮ ಬ್ಲೌಸ್ಗೆ ಡಿಸೈನ್ ಬೇಕಿರುವಂಥ ಜರಿ ಬದಲು ಥ್ರೆಡ್ಡನ್ನು ಯೂಸ್ ಮಾಡ್ಬೋದು. ಇಲ್ಲಿ ನಿಮಗೆ ಎಕ್ಸಾಂಪಲ್ ಅದನ್ನು ಸಿಗ್ತಾ ಇದೆ ಅಲ್ವಾ ಸ್ನೇಹಿತರೆ. ಈ ರೀತಿ ಸ್ಟಿಚ್ ಮಾಡಿ, ಮತ್ತೆ ಒಂದು ಲೀಫ್ ಎಫೆಕ್ಟ್ಗೋಸ್ಕರ ಈ ರೀತಿ ಮಾಡ್ತಿರೋದು ನಾನು. ಮತ್ತು ಇನ್ನೊಂದು ಶಂಕೆನ ಗ್ರೀನ್ ಕಲರ್ದನ್ನು ಹಾಕ್ಕೊಂಡು ಮತ್ತೇನು ಮಾಡಬೇಕು, ಇದನ್ನು ಈ ರೀತಿ ಸ್ಟಿಚ್ ಮಾಡಿಕೊಂಡು ಈ ಕಡೆ ಒಂದು ಈ ರೀತಿಯಾಗಿ ನಾವು ಡಿಸೈನನ್ನು ಎಕ್ಸ್ಟೆಂಡ್ ಮಾಡಿಕೊಂಡು ಹೋಗ್ಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಈ ರೀತಿ ನಾವು ಬೇಕಾದ ಆಕಾರಕ್ಕೆ ಅಂದರೆ ಡಿಸೈನನ್ನು ಎಕ್ಸ್ಟೆಂಡ್ ಮಾಡಿ ಆ ಒಂದು ಪ್ಯಾಟರ್ನ್ ಮಾಡಿಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿ ಇದು ಕಾಣುತ್ತೆ ಸ್ನೇಹಿತರೆ. ಇದೊಂದು ಪ್ಯಾಟರ್ನ್ ಅಂತ ಹೇಳ್ಬೋದು, ಈ ಒಂದು ಚಮ್ಕಿ ಯೂಸ್ ಮಾಡಿ ಮಾಡುವಂಥದ್ದು. ಈ ಥರ 2 ರೀತಿಯ ಚಮ್ಕಿಯನ್ನು ಯೂಸ್ ಮಾಡಿ 2 ಲೇಯರ್ಸಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಸ್ಟಾರ್ಟಿಂಗ್ ಸ್ಟಿಚ್ ಹಾಕೋಬೇಕು. ಈ ರೀತಿ 2 ಸರ್ಕಲನ್ನು ಹಾಕ್ಕೊಂಡಿದ್ದೀನಿ ನಾನು. ಈ ರೀತಿ 2 ಸರ್ಕಲ್ ಹಾಕ್ಕೊಂಡು ಇಲ್ಲಿ ಸ್ಟಾರ್ಟಿಂಗ್ ಸ್ಟಿಚ್ ಹಾಕಿ ಜಸ್ಟ್ ಈ ಲೈನ್ಗೆ ಒಂದು ಸ್ಟಿಚ್ ಹಾಕಿ, ಆಮೇಲೆಯಿಂದ ಆ್ಯಸ್ ಯೂಶುವಲ್ ನಾವು ಈ ಒಂದು ಚಮ್ಕಿಯನ್ನು ಅಂದರೆ ಇಲ್ಲೇನು ಮಾಡಬೇಕು, ಫಸ್ಟು ಚಿಕ್ಕದೊಂದು ಚಮ್ಕಿ ತೊಗೊಳ್ಳಿ, ಆಮೇಲೆ ಇದನ್ನು ತೊಗೊಳ್ಳಿ. ಅದರಿಂದ ಏನಾಗುತ್ತೆ, ಅದ್ರ ಒಳಗಡೆ ಈ ಒಂದು ಚಮ್ಕಿ ಕೂತಿರುತ್ತೆ. ಆಮೇಲೆ ಸೇಮ್ ಸ್ಟಿಚ್ ನಾವು ಹೇಗೆ ನಾವು ಈ ಪ್ಯಾಟರ್ನಲ್ಲಿ ಹಾಕಿದ್ವು ಅದೇ ಮೆಥಡಲ್ಲೇ, ಆದರೆ ನಾವು 2 ಲೇಯರ್ಸ್ ಹಾಕ್ತಾ ಇದ್ದೀವಿ, ಅಷ್ಟೇ ವ್ಯತ್ಯಾಸ. ಜಸ್ಟ್ ಈಗ ಏನು ಮಾಡಬೇಕು, ಈ ಲೈನಿಗೆ ಬಂದು ಈಗ ಒಂದು ಚಿಕ್ಕದೊಂದು ಒಂದು ದೊಡ್ಡದೊಂದು ಈ ರೀತಿಯಾಗಿ, ಆಮೇಲಿಂದ ಈ ಸರಿಯಾಗಿ ಆ ಚಮ್ಕಿ ಆಗಿದ ತಕ್ಷಣ ಅಲ್ಲೊಂದು ಸ್ಟಿಚ್ ಹಾಕಿ ಸ್ಟಾರ್ಟಿಂಗ್ ಬರಬೇಕು. ಮತ್ತು ನಾವು ಆ ಒಂದು ಲೈನಿಗೆ ಹೋಗಬೇಕು. ಈಗ ನೋಡ್ತಾ ಇದ್ದೀರಲ್ಲ, ಇದನ್ನು ಹೀಗೆ ಈ ಸರ್ಕಲ್ ಫುಲ್ಲು ಹಾಕಬೇಕಾಗುತ್ತೆ. ಸೆಕೆಂಡ್ ಲೈನನ್ನು ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಜಸ್ಟ್ ನಾನು ಈಗ ಇಷ್ಟು ಹಾಕಿದ್ದೀನಲ್ಲ, ಇಲ್ಲೇ ತೋರಿಸ್ತೀನಿ ನೋಡ್ಕೊಳ್ಳಿ. ಈ ರೀತಿ ಈಗ ನಾವು ಚಿಕ್ಕದಾಗಿ ಇಲ್ಲಿ ತಗೊಳ್ಳೋಣ. ಈಗ ನಾವು ಜಸ್ಟ್ ಇದನ್ನು ಚಮ್ಕಿನ ಇಲ್ಲಿ ಪ್ಲೇಸ್ ಮಾಡೋಣ. ಇದು ಇನ್ನೂ ನಮಗೆ ಕರೆಕ್ಟಾಗಿ ಇಲ್ಲಿಗೆ ಬರಬೇಕು, ಹಾಗಾಗಿ ಸ್ವಲ್ಪ ಮೇಲೆ ಹಾಕ್ತಿದ್ದೀನಿ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಇವೆಲ್ಲ ತುಂಬ ಸುಲಭ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ಜಸ್ಟ್ ಇದನ್ನು ಈಗ ಹಾಕಿ ಮತ್ತು ರಿಟರ್ನ್ ಬರಬೇಕು. ಪಕ್ಕದಲ್ಲಿ ಒಂದು ಸ್ಟಿಚ್ ತೊಗೊಳ್ಳಿ, ಓವರ್ಲ್ಯಾಪ್ ಆಗೋ ಥರ ನಾವು ಈಗ ಸ್ಟಿಚ್ ಹಾಕ್ತಾ ಇರೋದು ಅಷ್ಟೇ. ಈಗ ಒಂದು ಚಿಕ್ಕದೊಂದು ಕಲರ್ದು ಒಂದು ಚಮ್ಕಿ, ಆಮೇಲೆ ಮಾಮೂಲಿ ದೊಡ್ಡದೊಂದು, ಎರಡನ್ನು ಪ್ಲೇಸ್ ಮಾಡಿ ಸರಿಯಾಗಿ ಅದಕ್ಕೆ ಈ ರೀತಿ ಸ್ಟಿಚ್ ತಗೊಂಡು ನಾವು ಮತ್ತೆ ಸ್ಟಾರ್ಟಿಂಗ್ ಬರಬೇಕು. ಈ ರೀತಿ ಮಾಡಿಕೊಂಡು ನಾವು ಈ ಒಂದು ಡಿಸೈನನ್ನು ಮಾಡಿದರೆ 2 ಲೇಯರ್ಸಲ್ಲಿ ನಿಮಗೆ ಈ ಒಂದು ಚಮ್ಕಿ ಎಫೆಕ್ಟ್ ಬರುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಈಗ ನಾನು ತೋರಿಸ್ತಾ ಇರೋದು ಸೇಮ್ ಇದು ಚಮ್ಕಿ ಒಳಗಡೆ ಚಮ್ಕಿ ಹಾಕಿ ಮಾಡಿದ್ವಲ್ಲ, ಆದರೆ ಇಲ್ಲಿ ನಾನು ಹಾಕ್ತಾ ಇರೋ ರ್ಯಾಂಡಮ್ ಆಗಿ ಹಾಕ್ತಾ ಇದ್ದೀನಿ. ಜಸ್ಟ್ ಒಂದು ಪ್ಲೇನ್ ಚಮ್ಕಿ ಹಾಕೋದು ಮತ್ತು ಒಂದೊಂದು ಬೀಡನ್ನು ಮಧ್ಯೆ ಹಾಕ್ತಾ ಇದ್ದೀನಿ. ಅದು ಯಾವ ರೀತಿ ಹಾಕೋದು ಅಂತ ಇಲ್ಲೊಂದು ಸ್ಮಾಲ್ ಎಕ್ಸಾಂಪಲ್ ನೋಡೋಣ. ನೋಡಿ, ಇದಕ್ಕೆ ಈಸಿ ಮೆಥಡು, ಈಸಿಯಾಗಿ ನೆನ್ಪಿಟ್ಕೊಳ್ಳೋದು ಅಂದರೆ ಒಂದು ಲಾಂಗ್ ಸ್ಟಿಚ್, ಒಂದು ಸ್ಮಾಲ್ ಸ್ಟಿಚ್ ತೊಗೊಳ್ಳಿ. ನಾವು ಲಾಂಗ್ ಆ್ಯಂಡ್ ಶಾರ್ಟ್ ಅಥವಾ ಸ್ಯಾಟಿನ್ ಸ್ಟಿಚ್ಗೆಲ್ಲ ಹೇಗೆ ಹಾಕ್ತೀವೋ ಹಾಗೆ ಈಗ ಈ ಒಂದು ಚಮ್ಕಿ ಪ್ಲೇಸ್ ಮಾಡಿ ಜಸ್ಟ್ ಅದಾದಮೇಲಿಂದ ಸ್ಟಿಚ್ ತೊಗೊಂಡು ಮತ್ತೆ ರಿಟರ್ನ್ ಬನ್ನಿ. ಈಗ ನಾವು ಒಂದು ಸ್ಮಾಲ್ ಸ್ಟಿಚ್ ಹಾಕೋಣ, ಅಂದರೆ
ಲೆಂತ್ ಡಿಸ್ಟೆನ್ಸ್ನ ಕಮ್ಮಿ ಮಾಡಿ ಒಂದು ಲಾಂಗ್ ಮತ್ತು ಒಂದು ಸ್ಮಾಲ್ ಸ್ಟಿಚ್ಚು, ಆಮೇಲೆ ಮತ್ತೆ ಈಗ ಒಂದು ಬೀಡನ್ನು ತೊಗೊಂಡಿದ್ದೀನಿ, ಆಮೇಲೆ ಒಂದು ಚಮಕಿಯನ್ನು ಈ ರೀತಿ ತೊಗೊಂಡು ಜಸ್ಟ್ ಅದನ್ನು ಈ ರೀತಿ ಪ್ಲೇಸ್ ಮಾಡಿ, ಅದಾಗಿದ ತಕ್ಷಣ ಇಲ್ಲಿ ಹೀಗೆ, ಆಮೇಲೆ ಪಕ್ಕದಲ್ಲಿ ಒಂದು ಸ್ಟಿಚ್ಚು ಮತ್ತು ಉದ್ದ ಒಂದು ಸ್ಟಿಚ್ಚು, ಹೇಗೆ ಬೇಕೋ ಹಾಗೆ ನಾವು ಡಿಸೈನನ್ನು ಎಕ್ಸ್ಟೆಂಡ್ ಮಾಡಿಕೊಂಡು ಲೆಂತನ್ನು ನಾವು ಹಾಕ್ಬೋದು. ನೋಡಿ, ಇದನ್ನು ಸ್ಮಾಲ್ ಸ್ಟಿಚ್ ಹಾಕಿ ಜಸ್ಟ್ ಅದನ್ನು ಸ್ಟಾರ್ಟಿಂಗ್ ಬರಬೇಕು. ಸ್ಟಾರ್ಟಿಂಗ್ ಬಂದಮೇಲೆ ನಾವು ಈಗ ಈ ಒಂದು ಪ್ಯಾಟರ್ನ್ ಹಾಕಬೇಕಲ್ಲ, ಅದಕ್ಕೋಸ್ಕರ ಒಂದು ಬೀಡನ್ನು ತಗೊಳ್ಳೋಣ. ಬೀಡ್ ಇಲ್ದಿರನು ನಾವು ಪ್ಲೇನ್ ಆಗಿ ಇಲ್ಲಿ ಹಾಕಿರೋ ಥರನೂ ಹಾಕ್ಕೋಬೋದು. ಎಲ್ಲ ಒಂದು ಡಿಸೈನ್ಸ್ದು ಒಂದೊಂದು ಎಕ್ಸಾಂಪಲ್ ನಿಮ್ಗೆ ಕೊಟ್ಟರೆ ಈಸಿಯಾಗಿ ಅರ್ಥ ಆಗುತ್ತಲ್ವ, ಅದಕ್ಕೋಸ್ಕರ ಈ ರೀತಿ ತೋರಿಸ್ತಿರೋದು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಹೀಗೆ ನಾವು ಹೇಗೆ ಬೇಕೋ ಹಾಗೆ ಡಿಸೈನನ್ನು ಎಕ್ಸ್ಟೆಂಡ್ ಮಾಡಿ ಒಂದು ಫ್ಲವರ್ ಮೋಟಿವ್ ಬರೋ ರೀತಿಯಲ್ಲಿ ಮಾಡ್ಕೋಬೋದು. ಈ ರೀತಿ ಈ ಒಂದು ಪ್ಯಾಟರ್ನಲ್ಲಿ ಬೇಕಾದರೂ ನೀವು ಒಂದು ಡಿಸೈನನ್ನು ಮಾಡ್ಕೋಬೋದು, ಅಥವಾ ಈ ರೀತಿನಲ್ಲಿ ಬೇಕಾದರೂ ನೀವು ಡಿಸೈನನ್ನು ಮಾಡ್ಬೋದು. ಈ ರೀತಿ ನೀವು ಯಾವ ರೀತಿ ಎಲ್ಲಿ ಹೇಗೆ ಬೇಕೋ ಹಾಗೆ ಈ ಒಂದು ಪ್ಯಾಟರ್ನ್ಸ್ನ ಯೂಸ್ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದೆಲ್ಲ ಯೂಸ್ಫುಲ್ ಇದೆ ಅಲ್ವಾ. ಇನ್ನಷ್ಟು ಯಾವ ರೀತಿ ಡಿಸೈನನ್ನು ನಾವು ಚಮಕಿ ಮತ್ತು ಬೀಡನ್ನು ಯೂಸ್ ಮಾಡಿ ಮಾಡೋದು ಅಂತ ನೋಡೋಣ. ಈಗ ಒಂದು ಬುಟ್ಟ ಪರ್ಪಸಾಗಿ ಹೇಗೆ ಹಾಕ್ಬೋದು ಅಂತ ನೋಡೋಣ. ಜಸ್ಟ್ ನಾನೀಗ ಸ್ಟಾರ್ಟಿಂಗ್ ಸ್ಟಿಚ್ ಹಾಕ್ಕೊಂಡು ಸೇಮ್ ಮೆಥಡನ್ನು ನಾನು ಫಾಲೋ ಮಾಡ್ತಿದ್ದೀನಿ. ಒಂದು ಈ ರೀತಿ ಒಂದು ಲಾಂಗ್ ಸ್ಟಿಚ್ ತೊಗೊಳ್ಳಿ, ಕನ್ಫ್ಯೂಷನ್ ಆಗಬಾರ್ದಲ್ವ, ಅದಕ್ಕೆ ಒಂದೇ ಮೆಥಡಲ್ಲಿ ಕಲಿತ್ರೆ ನಿಮ್ಗೆ ಈಸಿ ಆಗುತ್ತೆ. ಈ ರೀತಿ ಹಾಕ್ಕೊಂಡು ಆಮೇಲೆ ಪ್ಲೇಸ್ ಮಾಡಿ, ಮತ್ತು ನಾವು ಇಲ್ಲಿ ರಿಟರ್ನ್ ಬಂದು ಹೀಗೆ ಮಾಡಬೇಕು. ಮತ್ತು ಇದ್ರ ಪಕ್ಕದಲ್ಲಿ ಈ ರೀತಿ ಒಂದು ಲಾಂಗ್ ಸ್ಟಿಚ್ಚು, ಒಂದು ಸ್ಮಾಲ್ ಸ್ಟಿಚ್ ಹಾಕ್ಕೊಂಡು, ಮತ್ತು ನಾವು ಈಗ ಇನ್ನೂ ಒಂದು ಚಮಕಿಯನ್ನು ಪ್ಲೇಸ್ ಮಾಡೋಣ. ಈಗ ಮತ್ತೆ ಸ್ಟಾರ್ಟಿಂಗ್ ಸ್ಟಿಚ್ಚಿಗೆ ಬಂದು ಈ ಕಡೆಗೊಂದು ಲಾಂಗ್, ಒಂದು ಸ್ಮಾಲ್ ಶಾರ್ಟ್ ಸ್ಟಿಚ್ಚು, ಈಗ ಚಮಕಿಯನ್ನು ಪ್ಲೇಸ್ ಮಾಡಿ ಸ್ಟಿಚ್ಚನ್ನು ಇಲ್ಲಿ ಹೀಗೆ ಹಾಕಿ ಸ್ಟಾರ್ಟಿಂಗ್ ಬಂದು, ಈಗ ನಾವೇನು ಮಾಡಬೇಕು, ಇಲ್ಲಿ ಒಂದು ಬೀಡನ್ನು ತೊಗೊಂಡಿದ್ದೀನಿ ಈ ರೀತಿ, ಆಮೇಲಿಂದ ಒಂದು ಚಮಕಿಯನ್ನು ಈ ರೀತಿ ಪ್ಲೇಸ್ ಹಾಕ್ಕೊಂಡು ನೀಡಲ್ಗೆ ಸರಿಯಾಗಿ ಅದಕ್ಕೆ ಪ್ಲೇಸ್ ಮಾಡಿ, ಪಕ್ಕದಲ್ಲಿಂದ ಒಂದು ಸ್ಟಿಚ್ ತೊಗೊಳ್ಳೋಣ. ಲೂಪ್ ದೊಡ್ಡದು ಮಾಡಿಕೊಂಡು ನಾವು ಕಲ್ತಿದ್ವಲ್ಲ ಹಿಂದಿನ ವಿಡಿಯೋದಲ್ಲಿ, ಅದೇ ಮೆಥಡಲ್ಲಿ ಇದನ್ನು ಲಾಕ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದೊಂದು ಚಿಕ್ಕ ಬುಟ್ಟ ಆಗಿದೆ. ಈ ರೀತಿ ನೀವು ಬ್ಲೌಸಲ್ಲಿ ಎಲ್ಲಿ ಬೇಕು ಅಂದರೆ ಅಲ್ಲಿ ಫಿಲ್ಲಿಂಗ್ ಪರ್ಪಸ್ ಆಗಿ ಯೂಸ್ ಮಾಡ್ಕೋಬೋದು. ಈ ಪ್ಯಾಟ್ರನ್ನೇ ಅಂತಲ್ಲ, ನೀವು ಇನ್ನೂ ಎರಡು ಈ ಕಡೆನೂ ಹಾಕಿ ಅದನ್ನು ಒಂದು ಡಿಸೈನ್ ಮೋಟಿವ್ ಯಾವ ರೀತಿ ಬೇಕೋ ಹಾಗೆ ನೀವು ಹಾಕ್ಕೋಬೋದು. ಇದೊಂದು ಸಿಂಪಲ್ ಒಂದು ಸ್ಮಾಲ್ ಎಕ್ಸಾಂಪಲ್ ಅಷ್ಟೇ. ಸೇಮ್ ಮೆಥಡಲ್ಲೇ, ಆದರೆ ಇಲ್ಲಿ ನಾನು ಥ್ರೆಡ್ಡಲ್ಲಿ ಹಾಕ್ತಾ ಇದ್ದೀನಿ. ಈ ರೀತಿ ಹಾಕಿ ಮತ್ತು ನಾವು ಸ್ಟಾರ್ಟಿಂಗ್ ಬಂದು ಇದನ್ನು ಇಲ್ಲೇ ಎಂಡ್ ನಾಟ್ ಹಾಕಿ ಸೆಕ್ಯೂರ್ ಮಾಡ್ಬೋದು, ಅಥವಾ ನಮಗೆ ಬೇಕು ಅಂತಂದರೆ ನಾವು ಈ ರೀತಿ ಮ್ಯಾಚಿಂಗನ್ನು ಸೇಮ್ ಅದು ಇನ್ಸರ್ಟ್ ಮಾಡಿದೆ ಮೆಥಡಲ್ಲಿ ಹಾಕ್ಬೋದು. ನೋಡಿ ಫ್ರೆಂಡ್ಸ್, ಥ್ರೆಡ್ಡಲ್ಲಿ ಹಾಕಿದ್ರೂ ನಮಗೆ ಬಹಳ ಚೆನ್ನಾಗಿ ಒಂದು ಚಿಕ್ಕ ಚಿಕ್ಕ ಬುಟ್ಟಾಸ್ ಪರ್ಪಸ್ ಆಗಿ ಇದನ್ನು ಈ ಪ್ಯಾಟರ್ನನ್ನು ಯೂಸ್ ಮಾಡ್ಕೋಬೋದು. ಸೇಮ್ ಮೆಥಡಲ್ಲಿ ಇನ್ನೊಂದು ತೋರಿಸ್ತಾ ಇದ್ದೀನಿ, ಎಕ್ಸಾಂಪಲ್ ನೋಡ್ಕೊಳ್ಳಿ. ಲಾಂಗ್ ಸ್ಟಿಚ್ಚು, ಸ್ಮಾಲ್ ಸ್ಟಿಚ್ ಆದಮೇಲೆ ಇನ್ಸರ್ಟ್ ಮಾಡಿ ರಿಟರ್ನ್ ಬರಬೇಕು. ಸೇಮ್ ಮೆಥಡಲ್ಲಿ ಈ ರೀತಿ ಫುಲ್ ಸರ್ಕಲ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಒಂದು ಫ್ಲವರ್ ಮೋಟಿವ್ ಬಂದಿದೆ ಅಂತ. ಇದನ್ನು ನೀವು ಚೆಕ್ಡ್ ಪ್ಯಾಟರ್ನ್ ಸ್ಲೀವಲ್ಲೆಲ್ಲ ನೀವು ಫಿಲ್ಲಿಂಗ್ ಪರ್ಪಸ್ ಆಗಿ, ಅಂದರೆ ಆ ಚೆಕ್ಸ್ ಬಾಕ್ಸ್ ಟೈಪಲ್ಲಿ ಮಾಡಿರ್ತೀರಲ್ಲ, ಆಗ ಈ ಫ್ಲವರ್ ಮೋಟಿವನ್ನು ಹಾಕಿದರೆ ತುಂಬ ಚೆನ್ನಾಗಿ ಹೈಲೈಟ್ ಆಗುತ್ತೆ ಸ್ನೇಹಿತರೆ. ಮಧ್ಯದಲ್ಲಿ ಈ ರೀತಿ ಒಂದು ಚಮಕಿಯನ್ನು ಪ್ಲೇಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಥ್ರೆಡ್ಡಲ್ಲಿ ಅಂದರೆ ಜರಿ ಇಲ್ದಿರೋ ಥ್ರೆಡ್ಡನ್ನು ಯೂಸ್ ಮಾಡಿದಾಗ ಈ ರೀತಿ ಕಾಣುತ್ತೆ. ಜಸ್ಟ್ ಈಗ ದೊಡ್ಡ ಲೂಪ್ ಮಾಡಿಕೊಂಡು ನಾವು ಕಲ್ತಿದ್ವಲ್ಲ ಆ ಮೆಥಡಲ್ಲಿ ಇದಕ್ಕೆ
ಒಂದು ಸ್ಟಿಚ್ಚನ್ನು ಹಾಕಿ ಸೆಕ್ಯೂರ್ ಮಾಡೋಣ. ನೋಡಿ ಈಗ ಇದು ಕಂಪ್ಲೀಟ್ ಈ ಒಂದು ಬುಟ್ಟ ಮೋಟಿವ್ ಫಿನಿಶ್ ಆಗಿದೆ ಸ್ನೇಹಿತರೆ. ಇದು ಇನ್ನೊಂದು ರೀತಿಯ ಒಂದು ಬುಟ್ಟ ಅಂತ ಹೇಳ್ಬೋದು. ಸೇಮ್ ಮೆಥಡನ್ನು ಫಾಲೋ ಮಾಡಿದ್ದೀನಿ, ಇಲ್ಲಿ ಹಾಕಿರೋ ಮೆಥಡನ್ನೇ. ಆದರೆ ಇಲ್ಲಿ ಏನು ಮಾಡಿದ್ದೀವಿ, ಸೆಮಿ ಸರ್ಕಲ್ ಅರ್ಧದಷ್ಟು ಮಾತ್ರ ಹಾಕಿರೋದು. ನೋಡಿ ಅದೇ ಇದೇ ಮೆಥಡಲ್ಲೇ ನಾನು ಈ ಒಂದು ಫ್ಲವರ್ ಮೋಟಿವನ್ನು ಈ ರೀತಿಯಾಗಿ ಒಂದು ಉದ್ದ ಒಂದು ಚಿಕ್ಕದಾಗಿ ಮಾಡಿ ಈ ರೀತಿ ಹಾಕಿರೋದು. ಇದೇ ಒಂದು ಪ್ಯಾಟರ್ನಲ್ಲೇ ಈ ಒಂದು ಡಿಸೈನು ಬಂದಿರೋದು. ಈ ರೀತಿ ಬೇರೆ ಬೇರೆ ನಿಮ್ಮ ಒಂದು ಕ್ರಿಯೇಟಿವಿಟಿಗೆ ಮತ್ತು ಬ್ಲೌಸ್ ಡಿಸೈನ್ಗೆ ಯಾವ ರೀತಿ ಬೇಕು, ಬ್ಲೌಸ್ ಡಿಸೈನೇ ಅಂತಲ್ಲ, ಒಂದು ಫ್ರಾಕ್ ಆಗ್ಬೋದು ಅಥವಾ ಒಂದು ಲೆಹೆಂಗಾ ಆಗಿರ್ಬೋದು ಅಥವಾ ಚೂಡಿದಾರ್ದು ಟಾಪ್ಸ್ ಆಗಿರ್ಬೋದು, ಅದಕ್ಕೆಲ್ಲನೂ ಈ ಥರ ಒಂದು ಡಿಸೈನ್ ಮೋಟಿವ್ಸನ್ನು ನೀವು ಯೂಸ್ ಮಾಡಿಕೊಂಡು ನಿಮ್ಮ ಒಂದು ವರ್ಕನ್ನು ಇನ್ನು ಸ್ವಲ್ಪ ಚೆನ್ನಾಗಿ ಮಾಡ್ಕೋಬೋದಲ್ವ. ಅದಕ್ಕೆ ಇದೆಲ್ಲ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ಕ್ಲಾಸಲ್ಲಿ ನೀವು ಇದೆಲ್ಲ ಕಲ್ತಿರೋದನ್ನು ಎಲ್ಲರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹೊಸಬ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.